ಥಂಬ್ನೈನಲ್ಲಿ ಏನೋ ಅಂತ ಹಾಕ್ತೀವಿ, ಸೂರ್ಯಗ್ರಹಣ ಎಷ್ಟೊತ್ತಿಗೆ ಸಾರ್ ಅಂತ ಟೈಮಿಂಗ್ ಕೇಳಬೇಡಿ, ಕ್ರಿಕೆಟ್ಗೆ ಸಂಬಂಧಪಟ್ಟಂತಹ ಒಂದು ಹೆಡ್ಲೈನ್ ಇದು. ಅಂದ್ರೆ ಸೂರ್ಯಕುಮಾರ್ ಯಾದವ್ ಅವರ ಫಾರ್ಮ್ ಚಿಂತಾಜನಕ ಆಗ್ಬಿಟ್ಟಿದೆ ಈ ಹಂತದಲ್ಲಿ. ಅವರಿಂದಾನೇ ಡಿಸ್ಕಷನ್ ಶುರು ಮಾಡ್ಬಿಡೋಣ. ಈ ವರ್ಷ 16 ಇನ್ನಿಂಗ್ಸ್ ಆಡಿದ್ದಾರೆ, 15 ಇವ್ರ ಆವರೇಜ್ 126 ಸ್ಟ್ರೈಕ್ ರೇಟ್. ಇದೇ ತರ ಪರ್ಫಾರ್ಮೆನ್ಸ್ ಬೇರೆ ಯಾವ್ದಾದ್ರು ಪ್ಲೇಯರ್ ಇಂದ ಬಂದಿದ್ರೆ ನೀವು ಅವ್ರಿಗೆ ಚಾನ್ಸ್ ಕೊಡ್ತಾ ಇದ್ರಾ, ಕಂಟಿನ್ಯೂ ಮಾಡ್ತಾ ಇದ್ರಾ? ಹೌದು, ಇವ್ರ ನಾಯಕತ್ವದಲ್ಲಿ ಒನ್ ಆಫ್ ದಿ ಬೆಸ್ಟ್ ವಿನ್ ಪರ್ಸೆಂಟೇಜಸ್ ಇದೆ. ನನ್ನ ಪ್ರಕಾರ ವಿನ್ ಪರ್ಸೆಂಟೇಜ್ ಈ ತರ ಇರೋದ್ರಿಂದಾನೇ ಈ ತರ ಲಾಂಗ್ ರೋಪ್ ಸಿಕ್ಕಿದೆ ಸೂರ್ಯಕುಮಾರ್ ಯಾದವ್ಗೆ ಅಂತ ಅನಿಸ್ತಾ ಇದೆ. ಸಪೋಸ್ ಆ ರಿಸಲ್ಟ್ಗಳು ಬರ್ಲಿಲ್ಲ ಅಂದ್ರೆ ಇವ್ರನ್ನ ಇಲ್ಲಿ ತನಕ ಕರ್ಕೊಂಬರೋದು ಆಸ್ ಎ ಬ್ಯಾಟ್ಸ್ಮನ್ ಬಹಳ ಕಷ್ಟ ಆಗೋಗಿತ್ತು. ಸೊ ಸೂರ್ಯಕುಮಾರ್ ಯಾದವ್ಗೆ ಎಲ್ಲಿ ತನಕ ಕೊಡ್ತೀರಾ ನೀವು ಲಾಂಗ್ ರೋಪ್? ಆಮೇಲೆ ಇದೇ ಒಂದು ಮಾನದಂಡ ಬೇರೆ ಪ್ಲೇಯರ್ಗಳಿಗೆ ಯಾಕಿಲ್ಲ? ಉದಾಹರಣೆಗೆ ಹೇಳ್ಬೇಕು ಅಂದ್ರೆ ಋತುರಾಜ್ ಗಾಯಕ್ವಾಡ್, ಇವರು 39.56 ಆವರೇಜ್ T20 ಐಸಲ್ಲಿ 140 ಸ್ಟ್ರೈಕ್ ರೇಟ್ ಇಟ್ಟಿದ್ದಾರೆ. ಓಕೆನಾ? ಯಶಸ್ವಿ ಜೈಸ್ವಾಲ್ 36.15 164 ಸ್ಟ್ರೈಕ್ ರೇಟು ಯಶಸ್ವಿ ಜೈಸ್ವಾಲ್ಗೆ ಇಟ್ಟಿದ್ದಾರೆ. ಪ್ರೆಸ್ ಕಾನ್ಫರೆನ್ಸ್ ಅಲ್ಲಿ ಹೇಳ್ತಾರೆ ಶುಭ್ಮನ್ ಗಿಲ್ಗೆ ನೀವು ಯಾಕೆ ಇಷ್ಟೊಂದು ಬ್ಯಾಕ್ ಮಾಡ್ತಾ ಇದ್ದೀರಾ ಅಂತ ಕೇಳಿದ್ರೆ, ನೋಡಿ ಅವರು ಇಂಜುರಿ ಅಥವಾ ಟೆಸ್ಟ್ ಬಿಸಿ ಇದಕ್ಕೆ ಮುಂಚೆ T20 ತುಂಬಾ ಚೆನ್ನಾಗಿ ಆಡ್ತಾ ಇದ್ರು, ಅದಕ್ಕೆ ಅವ್ರಿಗೆ ಅವಕಾಶ ಕೊಡಬೇಕು, ಅದಕ್ಕೆ ಕೊಟ್ಟಿದ್ದೀವಿ ಅಂತ ಹೇಳ್ತಾ ಇದ್ದಾರೆ. ಶುಭ್ಮನ್ ಗಿಲ್ ರೆಕಾರ್ಡ್ ಏನ್ ಗೊತ್ತಾ? ಓವರ್ ಆಲ್ ಅವ್ರ ಕರಿಯರ್ ಅಲ್ಲಿ ನೋಡ್ತಾ ಇದ್ದೀನಿ 28 ಆವರೇಜು 140.40. ಏನ್ ಚೆನ್ನಾಗಿ ಮಾಡಿದ್ದಾರೆ ಸ್ವಾಮಿ. ಹೌದು, IPL ಚೆನ್ನಾಗಿ ಆಡಿದ್ದಾರೆ, ಅದು ಬೇರೆ ವಿಷಯ. ಬಟ್ T20 ಇಂಟರ್ನ್ಯಾಷನಲ್ ಅಂತ ಬಂದಾಗ ಯಶಸ್ವಿ ಅವರ ಪರ್ಫಾರ್ಮೆನ್ಸು, ಋತುರಾಜ್ ಅವರ ಪರ್ಫಾರ್ಮೆನ್ಸು, ಆಮೇಲೆ ಅಲ್ಲಿ ಕೂತಿಯಾರಲ್ಲ ಸಂಜು ಸ್ಯಾಮ್ಸನ್, ಆ ವ್ಯಕ್ತಿ ಪರ್ಫಾರ್ಮೆನ್ಸು ಫಾರ್ ಬೆಟರ್ ಇದೆ. ಶುಭ್ಮನ್ ಗಿಲ್ಗೂ ನೀವು ಎಲ್ಲಿ ತನಕ ಕೊಡ್ತೀರಾ ಚಾನ್ಸು?